ನಮಸ್ಕಾರ ವೀಕ್ಷಕರೇ. ಇಡೀ ಭಾರತವೇ ತಲೆ ತಗ್ಗಿಸುವ ವಿಚಾರವೊಂದಕ್ಕೆ ಕೇರಳ ಸರ್ಕಾರ ಸಾಕ್ಷಿ ಆಗ್ತಾ ಇದೆ. ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆಯ ಪರಾಕ್ರಮ ಹಾಗೂ ಮಹಾವಿಜಯ ಆಪರೇಷನ್ ಸಿಂಧೂರ್ ಕುರಿತಂತೆ ಹೆಮ್ಮೆಯಿಂದ ಹಾಕಿದ್ದ ರಂಗೋಲಿಗೆ ಎಫ್ಐಆರ್ ದಾಖಲಿಸಲಾಗಿದೆ. ರಂಗೋಲಿ ಇದ್ದ ಸ್ಥಳಕ್ಕೆ ನುಗ್ಗಿ ಬಂದ ಪೊಲೀಸರು ಅದನ್ನ ಅಳಿಸೋ ತನಕ ಬಿಡದೆ ಅಲ್ಲೇ ನಿಂತು ಆಕ್ರೋಶ ಹೊರ ಹಾಕಿದ್ದಾರೆ. ಭಾರತದ ಪರವಾದ ರಂಗೋಲಿ ಹಾಕಿದ್ದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವಿಚಾರ ದೇಶದಾದ್ಯಂತ ಸದ್ದು ಮಾಡ್ತಾ ಇದ್ದು ದೇಶ ಪ್ರೇಮಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇಂಥ ಅಸಹ್ಯ ವಾತಾವರಣವನ್ನ ಮೊದಲು ಸರಿ ಮಾಡಬೇಕು, ಬೇರೆ ರಾಜ್ಯಗಳಿಗೆ ಇದು ಹರಡದಂತೆ ನೋಡಿಕೊಳ್ಬೇಕು ಅನ್ನೋ ಮಟ್ಟದಲ್ಲಿ ಆಕ್ರೋಶಗಳು ಕೇಳಿ ಬರ್ತಾ ಇವೆ. ಕೇರಳ ಬಿಜೆಪಿ ಕಮ್ಯುನಿಸ್ಟ್ ಸರ್ಕಾರದ ದೇಶದ್ರೋಹಿ ಕೆಲಸಗಳನ್ನೆಲ್ಲ ಒಂದೊಂದಾಗಿ ಬಿಚ್ಚಿಡ್ತಾ ಇದೆ. ಇನ್ನೊಂದೆಡೆ ಆಪರೇಷನ್ ಸಿಂಧೂರ್ ಸಮಯದ ಮಹತ್ವದ ವಿಚಾರಗಳನ್ನ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದಲ್ಲಿರೋ ಎಲ್ಲಾ ವಿಚಾರಕ್ಕೆ ಎರಡು ಮುಖಗಳಿರುತ್ತವೆ, ಹಲವು ಆಯಾಮ ಇರುತ್ತೆ. ವಿಚಾರವಂತರು ಎಲ್ಲವನ್ನೂ ಸರಿಯಾಗಿ ನೋಡಿ ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ದೊಡ್ಡವರು ಹೇಳ್ತಾರೆ. ಒಂದು ಆಡಳಿತ ಪಕ್ಷ ಇದ್ಮೇಲೆ ವಿರೋಧ ಪಕ್ಷವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಬ್ಬರ ನಿಲುವು, ವಾದ, ವಿಚಾರ ಎಲ್ಲವನ್ನ ನೋಡ್ಕೊಂಡು ಜನರು ಯಾರಿಗೆ ಬೆಂಬಲ ಕೊಡಬೇಕೋ ಅವರಿಗೆ ಬೆಂಬಲವನ್ನ ಕೊಡ್ತಾರೆ ಅನ್ನೋದು ವಾಸ್ತವ. ಆದ್ರೆ ಈ ಎಲ್ಲಾ ಸಿದ್ಧಾಂತ, ಅಭಿಪ್ರಾಯಗಳಿಗೂ ಒಂದು ಚೌಕಟ್ಟಿದೆ. ಅದು ನಮ್ಮ ದೇಶ, ರಾಷ್ಟ್ರೀಯತೆ. ಇದಕ್ಕೆ ಧಕ್ಕೆ ತರೋ ಯಾವುದೇ ಅಭಿಪ್ರಾಯಗಳು, ಸಿದ್ಧಾಂತ ಇದ್ರೂ ಅದು ದೇಶದ್ರೋಹಕ್ಕೆ ಸಮ ಎನ್ನಿಸ್ಕೊಳ್ಳುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಎಡ ಸಿದ್ಧಾಂತ, ಎಡಚರನ್ನ ನೋಡಿದ್ರೆ ಜನರಿಗೆ ಅಸಹ್ಯ ಹುಟ್ಟಿ ವಾಕರಿಕೆ ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದಕ್ಕೆ ಕೇರಳದಲ್ಲಿ ನಡೆದಿರೋ ಘಟನೆಯೊಂದು ತಾಜಾ ಉದಾಹರಣೆ ಎನಿಸ್ಕೊಳ್ತಾ ಇದೆ. ಸಮಸ್ತ ದೇಶ ಪ್ರೇಮಿಗಳಿಗೆ ಇದು ಆಕ್ರೋಶವನ್ನ ತರಿಸ್ತಾ ಇದೆ. ಓಣಂ ಹಿನ್ನೆಲೆ ಕೊಲ್ಲಂನ ಪಾರ್ಥಸಾರಥಿ ದೇವಸ್ಥಾನದ ಎದುರು ಹೂವಿನ ರಂಗೋಲಿ ಹಾಕಲಾಗಿದೆ. ಈ ಬಾರಿ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ವೈರಿ ರಾಷ್ಟ್ರದ ವಿರುದ್ಧ ಘನ ವಿಜಯ ಸಾಧಿಸಿರೋ ಹಿನ್ನೆಲೆ ಆಪರೇಷನ್ ಸಿಂಧೂರ್ ಹೆಸರಿನ ರಂಗೋಲಿ ಹಾಕಿ ಸಂತಸವನ್ನ ಹಂಚಿಕೊಳ್ಳಲಾಗಿದೆ. ಆದ್ರೆ ಈ ರೀತಿ ರಂಗೋಲಿ ಹಾಕಿರೋ ವಿಚಾರ ಗೊತ್ತಾಗಿದ್ದೇ ತಡ ಸ್ಥಳೀಯ ಪೊಲೀಸರು ದೇವಸ್ಥಾನದ ಆವರಣಕ್ಕೆ ಎಂಟ್ರಿ ಕೊಡ್ತಾರೆ. ರಂಗೋಲಿ ಹಾಕಿದ್ದವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಪೊಲೀಸರು ಹಾಗೂ ಅಲ್ಲಿದ್ದ ಜನರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಒಂದು ಕಡೆ ಜನರು ಪೊಲೀಸರ ಅಟ್ಟಹಾಸವನ್ನ ವಿಡಿಯೋ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಪೊಲೀಸರು ಕೂಡ ಸರ್ಕಾರಕ್ಕೆ ತೋರಿಸುವ ಸಲುವಾಗಿ ವಿಡಿಯೋ ಮಾಡ್ತಾ ಇರ್ತಾರೆ. ಈ ರಂಗೋಲಿಯನ್ನ ಈಗಲೇ ಅಳಿಸಿ ಹಾಕ್ಬೇಕು ಅಂತ ಪೊಲೀಸರು ಡಿಮ್ಯಾಂಡ್ ಮಾಡ್ತಾ ಇರೋ ಹೊತ್ತಲ್ಲಿ ಅಲ್ಲೇ ಇದ್ದ ವ್ಯಕ್ತಿಯೊಬ್ಬರು ಅಲ್ಲಿನ ಘಟನೆಯನ್ನ ವಿವರಿಸಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಅದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಈಗ ಯಾಕೆ ಇದು ವಿವಾದ ಆಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ಅಲ್ಲಿ ನಡೀತಾ ಇದ್ದಿದ್ದು ಓಣಂ ಹಬ್ಬ. ಆ ಹಬ್ಬವನ್ನ ಯಾರು ಆಚರಿಸ್ಬೇಕೋ ಅವರೇ ಆಚರಿಸ್ತಾ ಇದ್ರು, ಎಲ್ಲಿ ಆಚರಿಸ್ಬೇಕೋ ಅಲ್ಲೇ ಆಚರಿಸ್ತಾ ಇದ್ರು. ಇನ್ನು ರಂಗೋಲಿ ವಿಚಾರಕ್ಕೆ ಬಂದ್ರೆ, ಯಾವುದೇ ಬೇರೆ ದೇಶಕ್ಕೆ ಸಂಬಂಧಪಟ್ಟ ಅಥವಾ ವಿವಾದಾತ್ಮಕ ರಂಗೋಲಿ ಹಾಕಿದಿದ್ರೆ ಅದನ್ನ ಪೊಲೀಸರು ಬಂದು ಪ್ರಶ್ನಿಸೋದ್ರಲ್ಲಿ ಅಥವಾ ತೆರವು ಮಾಡೋದ್ರಲ್ಲಿ ಅಷ್ಟೇ ಯಾಕೆ ಎಫ್ಐಆರ್ ದಾಖಲಿಸೋದ್ರಲ್ಲೂ ಅರ್ಥ ಇರ್ತಾ ಇತ್ತು. ಆದ್ರೆ ಅಲ್ಲಿ ಹಾಕಿದ ರಂಗೋಲಿ ದೇಶಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ದೇಶದ ಗೆಲುವನ್ನ ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡುವಂಥದ್ದು. ಯಾವ ಆಯಾಮದಲ್ಲಿ ನೋಡಿದ್ರೂ ಇದನ್ನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇನ್ನು ಹೇಳಬೇಕು ಅಂದ್ರೆ, ಭಾರತವನ್ನ ಜಾತ್ಯತೀತ ರಾಷ್ಟ್ರ ಮಾಡೋ ಬಗ್ಗೆ ಮಾತಾಡುವವರು ಧಾರ್ಮಿಕ ಸ್ಥಳಗಳಲ್ಲಿ ದೇಶ ಪ್ರೇಮದ ವಿಚಾರಗಳನ್ನ ಪ್ರೋತ್ಸಾಹಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಇದು ಎಲ್ಲಾ ವರ್ಗದವರಿಂದಲೂ ಆಗಲೇಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲವೂ ಉಲ್ಟಾ ಅನ್ನೋ ಹಾಗಿದೆ. ಪೊಲೀಸರು ನಡೆದುಕೊಂಡ ರೀತಿ ಜನರಲ್ಲಿ ಕೋಪ ತರಿಸ್ತಾ ಇರೋದ್ರಲ್ಲಿ ಖಂಡಿತ ಅಚ್ಚರಿ ಇಲ್ಲ. ಆದ್ರೆ ಈ ಮಟ್ಟದಲ್ಲಿ ಭಾರತದ ವಿರುದ್ಧ ನಿಲ್ತಾರೆ ಅಂದ್ರೆ ಅದಕ್ಕೆ ಏನಾದ್ರೂ ಸಮರ್ಥಿಸುವಂತ ಕಾರಣಗಳು ಸಿಗಬಹುದಾ ಅಂತ ಹೇಳಿದಾಗ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಅದೇನಂದ್ರೆ, ದೇವಸ್ಥಾನದ ಆವರಣದಲ್ಲಿ ರಾಜಕೀಯ ಮಾಡಬಾರದು ಅನ್ನೋ ನಿಯಮ ಇದೆ, ಆ ಕಾರಣಕ್ಕೆ ಇದನ್ನ ವಿರೋಧಿಸಲಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ವೈರಿ ದೇಶದ ವಿರುದ್ಧ ನಮ್ಮ ಸೇನೆಯ ಪರಾಕ್ರಮ ಮೆರೆದಿರೋದು ಒಂದು ಪಕ್ಷದ ಗೆಲುವ ಅಥವಾ ದೇಶದ ಗೆಲುವ? ಒಂದು ವೇಳೆ ಇದನ್ನ ಯಾರೋ ರಾಜಕೀಯ ಪಕ್ಷದವರು ಸಿಕ್ಕ ಕಡೆಗಳಲ್ಲಿ ಹಾಕಿಸಿದ್ರೆ ಅದಕ್ಕೆ ಬೇರೆ ರೀತಿಯ ಅರ್ಥ ಇರ್ತಾ ಇತ್ತು. ಆದ್ರೆ ದೇಶದ ಮೇಲೆ ಅಭಿಮಾನ ಇರೋ ದೇಶ ಪ್ರೇಮಿಗಳು ತಮ್ಮ ಸ್ಥಳದಲ್ಲಿ ತಮ್ಮ ದೇಶಭಕ್ತಿಯನ್ನ ಮೆರೆದ್ರೆ ಅದನ್ನ ತಪ್ಪು ಅನ್ನೋದು ಎಷ್ಟು ಸರಿ? ಪ್ರಜಾಪ್ರಭುತ್ವ ಹಾಗೂ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಪ್ರಧಾನಿ ಮೋದಿಗೆ ಪಾಠ ಮಾಡುವವರೆಲ್ಲ ಇಂಥ ತಪ್ಪನ್ನ ಮಾಡಬಹುದಾ ಅಂತ ಜನರು ಕೇಳ್ತಾ ಇದ್ದಾರೆ. ಅಂದಹಾಗೆ ಬರೀ ಇಷ್ಟೇ ಆಗಿದ್ದಿದ್ರೆ ಈ ವಿಚಾರ ಇನ್ನೊಂದು ಹಂತಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಈ ವಿಚಾರ ಈಗ ಹಿಂದಿನ ಘಟನೆಗಳನ್ನ ನೆನಪಿಸೋ ಕೆಲಸ ಮಾಡ್ತಾ ಇದೆ. ಕೇರಳದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಾಡಿವೆ. ಹಮಾಸ್ ಉಗ್ರರ ಪರವಾದ ಹೋರಾಟ, ಭಾಷಣಗಳಿಗೂ ಅವಕಾಶ ಸಿಕ್ಕಿದೆ. ಹಲವು ಸಂದರ್ಭದಲ್ಲಿ ಪಾಕಿಸ್ತಾನ ಧ್ವಜ ಹಾರಾಡಿರೋ ಬಗ್ಗೆ ಸುದ್ದಿಗಳಾಗಿವೆ. ಪಾಕಿಸ್ತಾನ್ ಜೆರ್ಸಿ ಹಾಕಿ ಪಾಕ್ ಟೀಮ್ಗೆ ಬೆಂಬಲ ಸೂಚಿಸಿದ್ರು ಅಲ್ಲಿ ಯಾರು ಕೇಳೋರಿಲ್ಲ. ಐಸಿಸ್ ಫ್ಲಾಗ್ ಹಾರಾಡಿದಾಗ್ಲೂ ಕೇಸ್ ಆಗ್ಲಿಲ್ಲ. ಆದ್ರೆ ಭಾರತದ ಪರ, ಭಾರತೀಯ ಸೇನೆಯ ಪರ ಮಾತನಾಡಿದ್ರೆ ಮಾತ್ರ ಅದು ದೊಡ್ಡ ಮಟ್ಟದಲ್ಲಿ ಕೇಸ್ ಆಗೋದು ಯಾಕೆ, ವಿವಾದ ಆಗೋದು ಯಾಕೆ? ರಾಜ್ಯ ಸರ್ಕಾರದ ವತಿಯಿಂದ ದೇಶ ಪ್ರೇಮವನ್ನ ವಿರೋಧಿಸೋ ಕೆಲಸ ಆಗೋದು ಯಾಕೆ? ಇದರಿಂದ ಅವರು ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ? ಹೀಗೆ ನಾನಾ ಪ್ರಶ್ನೆಗಳು ಹುಟ್ಟಿವೆ. ಇದನ್ನ ಕೇರಳ ಬಿಜೆಪಿ ತನ್ನ ಅಫಿಷಿಯಲ್ ಪೇಜ್ ನಿಂದ ಶೇರ್ ಮಾಡ್ಕೊಂಡಿದೆ.
ಅಲ್ಲದೆ ಈ ರೀತಿಯ ನಡೆ ಒಂದು ವೇಳೆ ಪಾಕಿಸ್ತಾನದಲ್ಲಿ ಆಗಿದ್ದಿದ್ರೆ ಭಾರತ ಅವರಿಗೆ ವೈರಿ ದೇಶ, ಅವರ ಮಟ್ಟಿಗೆ ಇದು ಸರಿಯಾದ ನಿಲುವು ಅಂತ ಹೇಳ್ಬೋದಿತ್ತು. ಆದ್ರೆ ಕೇರಳ ಇರೋದು ಭಾರತದಲ್ಲಿ ತಾನೆ. ಈಗಾಗಲೇ ನಾವು 4 ಸಲ ಚೆಕ್ ಮಾಡಿದೀವಿ, ಕೇರಳ ಇರೋದು ಭಾರತದಲ್ಲೇ. ಆದ್ರೆ ಅಲ್ಲಿ ನಡೀತಾ ಇರೋದು ಮಾತ್ರ ಭಾರತ ವಿರೋಧಿ ಅನ್ನೋದು ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಇದರ ಹಿನ್ನೆಲೆ ನೋಡಿದ್ರೆ ಓಲೈಕೆ ರಾಜಕೀಯ ಅನ್ನೋದನ್ನ ಯಾರು ಬೇಕಾದ್ರೂ ಹೇಳ್ಬೋದು. ಆದ್ರೆ ಈ ಮಟ್ಟಕ್ಕ ಅನ್ನೋದು ಆತಂಕವನ್ನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಅಲ್ಲಿಯ ಜನರು ಆಲ್ಮೋಸ್ಟ್ ಕಮ್ಯುನಿಸ್ಟ್ ಮನಸ್ಥಿತಿಯನ್ನ ಹೊಂದಿದವರು. ಅಲ್ಲಿ ಅಸ್ತಿತ್ವದಲ್ಲಿರೋ 2 ರಾಜಕೀಯ ಪಕ್ಷಗಳಿಗೆ ಕಮ್ಯುನಿಸ್ಟ್ ಅಥವಾ ಹಿಂದೂ ವಿರೋಧಿ ಮನಸ್ಥಿತಿಯ ವೋಟರ್ಸ್ ಇರೋದ್ರಿಂದ ಕಾಂಪಿಟೇಷನ್ ನಿಜಕ್ಕೂ ಜಾಸ್ತಿ ಇದೆ. ಆದ್ರೆ ಇಂಥ ರಾಜಕೀಯಕ್ಕೊಂದು ಲಿಮಿಟ್ ಇರ್ಬೇಕಲ್ವಾ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿರೋ ಪಿಣರಾಯಿ ವಿಜಯನ್ ಈ ಹಿಂದೆ ದೇಶಕ್ಕೂ ಹಾಗೂ ರಾಜ್ಯಕ್ಕೂ ಕನೆಕ್ಷನ್ ತಪ್ಪಿಸೋ ಸಲುವಾಗಿ ನಿಯಮಗಳನ್ನೇ ಬದಲಿಸೋದಕ್ಕೆ ಹೋಗಿ ಸುದ್ದಿಯಾಗಿದ್ರು. ಕೇರಳವನ್ನ ಪ್ರತ್ಯೇಕ ಮಾಡೋ ಕೂಗು ಕೂಡ ಆಗಾಗ ವರದಿಯಾಗಿದೆ. ಹೀಗಿರುವಾಗ ಈ ಬೆಳವಣಿಗೆ ಆತಂಕ ತರಿಸ್ತಾ ಇದ್ದು ಕೇಂದ್ರ ಇತ್ತ ಗಮನಿಸುವಂತೆ ಚರ್ಚೆಗಳಾಗ್ತಾ ಇದೆ. ಇನ್ನೊಂದೆಡೆ ಇತ್ತ ಭಾರತೀಯ ಸೇನಾ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಆಪರೇಷನ್ ಸಿಂಧೂರ್ ಸಂಬಂಧ ಪುಸ್ತಕವೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯಾಸ್ ಡೀಪ್ ಸ್ಟ್ರೈಕ್ ಇನ್ಸೈಡ್ ಪಾಕಿಸ್ತಾನ್ ಹೆಸರಿನ ಪುಸ್ತಕದಲ್ಲಿ ಈವರೆಗೆ ಬೆಳಕಿಗೆ ಬಾರದ ಕುತೂಹಲಕಾರಿ ಘಟನೆಗಳನ್ನು ಕೂಡ ವಿವರಿಸಲಾಗಿದೆ. ಅಂದಹಾಗೆ ಇದರ ಕರ್ತೃ ಇವರಲ್ಲ, ನಿವೃತ್ತ ಲೆಫ್ಟಿನೆಂಟ್ ಜನರಲ್ KJS ದಿಲ್ಹುನ್. ಈ ಪುಸ್ತಕ ಸಂಬಂಧ ಮಾತನಾಡಿರೋ ದ್ವಿವೇದಿ, ಎಲ್ಲರೂ ಆಪರೇಷನ್ ಸಿಂಧೂರ್ ಮೇ 10ಕ್ಕೆ ಅಂತ್ಯವಾಯಿತು, ಕದನ ವಿರಾಮ ಬಳಿಕ ಮುಗಿದೇ ಹೋಯ್ತು ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅದು ವಾಸ್ತವ ಅಲ್ಲ. ಆಪರೇಷನ್ ಸಿಂಧೂರ್ ಸುದೀರ್ಘವಾಗಿ ನಡೀತು. ಕದನ ವಿರಾಮದ ಬಳಿಕವೂ ಸಾಕಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಬಾಕಿ ಉಳಿದಿದ್ವು, ಆದ್ರಿಂದ ಮುಂದುವರಿಸಲಾಯಿತು. ಈ ವಿಚಾರಗಳ ಬಗ್ಗೆ ವಿವರವಾಗಿ ಹೇಳೋದಕ್ಕೆ ಇದು ಸರಿಯಾದ ಜಾಗ ಅಲ್ಲ ಅಂತ ಹೇಳಿದ್ರು. 4 ದಿನಗಳ ಕಾಲ ನಡೆದ ಅಟ್ಯಾಕ್ ನಲ್ಲಿ ಮೊದಲ 2 ದಿನಗಳ ಪ್ರಬಲ ದಾಳಿ ಬಳಿಕ ನಮಗೆ ಪಾಕಿಸ್ತಾನದ ವಾಸ್ತವತೆ ತಿಳಿದು ಹೋಯಿತು. ನಂತರ ವಿರಾಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಈ ಪುಸ್ತಕದಲ್ಲಿ ಕೇವಲ ಮಿಲಿಟರಿ ಆಪರೇಷನ್ಗಳ ಬಗ್ಗೆ ಬರೆಯಲಾಗಿಲ್ಲ, ಬದಲಾಗಿ ನಮ್ಮ ಸೇನೆಯ ಶೌರ್ಯ, ಧೈರ್ಯ, ವೃತ್ತಿಪರತೆ ಎಲ್ಲವನ್ನೂ ವಿವರಿಸಲಾಗಿದೆ. ಈ ಯುದ್ಧ ಆರಂಭವಾದಾಗ ಹೇಗೆ ಮುನ್ನಡೆಸಬೇಕು, ನಿಜವಾದ ಸವಾಲುಗಳೇನು, ನಮ್ಮ ಕಡೆಯಲ್ಲಿ ಎಷ್ಟು ಲಾಸ್ ಆಗಬಹುದು, ಏನು ಲಾಭ, ಇದ್ಯಾವುದರ ಅರಿವಿರದೆ ಯುದ್ಧ ಭೂಮಿಗೆ ಇಳಿದ್ವಿ. ಅಲ್ಲದೆ ಇದರ ದೊಡ್ಡ ಕ್ರೆಡಿಟ್ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸೈನಿಕರಿಗೆ ಸೇರ್ಬೇಕು ಅಂತ ಹೇಳ್ತಾರೆ. ಹಾಗೆ ಈ ಪುಸ್ತಕದಲ್ಲಿ ಪೊಲಿಟಿಕಲ್ ಕ್ಲಾರಿಟಿ ಕೂಡ ನೀಡಲಾಗಿದೆ. ಹೇಗೆ ಆ ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರಗಳಿದ್ವು, ನಮಗೆ ಸರ್ಕಾರದ ಕಡೆಯಿಂದ ಸಿಕ್ಕ ಬೆಂಬಲ ಹೇಗಿತ್ತು, ಫೋರ್ಸ್ ವಿಜುವಲೈಸೇಷನ್, ಫೋರ್ಸ್ ಪ್ರೊಟೆಕ್ಷನ್ ಹಾಗೂ ಫೋರ್ಸ್ ಅಪ್ಲಿಕೇಶನ್, ಈ ರೀತಿ ಎಲ್ಲಾ ವಿಚಾರಗಳ ಮೇಲೂ ಈ ಪುಸ್ತಕ ಬೆಳಕು ಚೆಲ್ಲಿದೆ ಅನ್ನೋದನ್ನ ತಿಳಿಸಿದ್ರು. ಒಟ್ನಲ್ಲಿ ಆಪರೇಷನ್ ಸಿಂಧೂರ್ ಅನ್ನೋ ಮಿಷನ್ ಕೇವಲ 2 ದಿನ ನಡೆಸಿ ಬಿಟ್ಟಿರೋದಲ್ಲ, ಇದರ ಹಿಂದೆ ಜಗತ್ತಿಗೆ ಕಾಣದ ಸಾವಿರಾರು ಸೂಕ್ಷ್ಮ ವಿಚಾರಗಳಿವೆ. ಆ ಪೈಕಿ ಈ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿ ಇದೆ ಅನ್ನೋದು ದ್ವಿವೇದಿ ಅವರ ಮಾತಿನ ಸಾರಾಂಶ. ಇಂಥ ಮಹಾನ್ ಮಿಷನ್ ಬಗ್ಗೆ ದೇಶವೇ ಹೆಮ್ಮೆ ಪಡುವಾಗ ಕೇರಳದಲ್ಲಿ ಹೀಗಾಗುತ್ತೆ ಅಂದ್ರೆ ಅದು ಜೀರ್ಣಿಸಿಕೊಳ್ಳೋ ವಿಚಾರ ಅಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅನ್ನೋ ಹಾಗೆ ಈಗ ಯಾರು ಲಿಮಿಟ್ ಕ್ರಾಸ್ ಮಾಡಿದಾರೋ ಅದಕ್ಕೆ ಹೇಗೆ ಉತ್ತರ ಸಿಗಬೇಕೋ ಸಿಗಲಿ ಅನ್ನೋ ನಿರೀಕ್ಷೆಗಳಿವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.